गुलबर्गा ब्रेकिंग न्यूज। गुलबर्गा जिला के चितापुर में लॉर्जिंग क्रॉस के करीब मलखेड़ रास्ते पर वाक़े मोहम्मद समीउद्दीन सन ऑफ मोहम्मद फारूक के हार्डवेयर की दुकान मौजूद है। लिहाजा एक साल पहले यानी कि 24 मई 2024 के दिन सुबह 3:45 से 4 बजे के दरमियान इस हार्डवेयर शॉप के शटर को तोड़कर चोरी की गई थी, जिसकी रिपोर्ट चितापुर के पुलिस स्टेशन में दर्ज करवाई गई थी। और इसी चोरी के सिलसिले में 23 मई 2024 को दो मुलजिम की छानबीन करते हुए पुलिस ने सिद्दीक सन ऑफ अहमद चाउश, कुवैत सन ऑफ मोहम्मद चाउश जो कि नालवार के रहने वाले हैं, उन्हें हिरासत में ले लिया और पूछताछ की गई तो उन्होंने अपना जुर्म कबूल कर लिया। इसी के साथ ही ये भी बता दिया जाए कि इसी चोरी के केस में मुलविस एक और तीसरा मुलजिम जिसका नाम शेख पाशा सन ऑफ बाबा मोइनुद्दीन निजाम गेट वाड़ी का रहने वाला है, फरार हो गया था, जो कि और भी घरों में चोरी की वारदातों को अंजाम दे चुका है। ये मुलजिम तकरीबन 11 महीने से पुलिस के साथ आंख मिचोली खेल रहा था। लिहाजा इसी चालाक शेख पाशा फरार मुजरिम को चितापुर पुलिस टीम ने बड़ी होशियारी के साथ इन्वेस्टिगेशन करते हुए 10 मई 2025 के दिन बाड़ी रेलवे स्टेशन के करीब पकड़ लिया। इन तमाम बातों की इत्तला देते हुए गुलबर्गा जिला एसपी अदरुस निवासू ने कहा कि इस चोर शेख पाशा को पकड़ते हुए इसके कब्जे से 4,40,000 कीमत का सोना, चांदी, पैसा जब्त कर लिया गया है, जो कि इस चोर ने कई और भी जगह से चोरी किए थे। लिहाजा शेख पाशा को पकड़ते हुए इस चोर को जुडिशियल कस्टडी में भेज दिया गया है। ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಮೇ 2024 ರಂದು ಚಿತ್ತಾಪುರ ಠಾಣೆಯಲ್ಲಿ ಒಂದು ಪೊಲೀಸ್ ಪ್ರಕರಣ ದಾಖಲಾಗಿರುತ್ತದೆ, 64/2024 ಅಂತ ಕಳ್ಳತನ ಪ್ರಕರಣ. ಇದರಲ್ಲಿ ಈಗಾಗಲೇ ನಾವು 2 ಆರೋಪಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿದ್ವಿ. ಆ ಕೇಸಲ್ಲಿ ಒಬ್ಬ ಆರೋಪಿತ ನೇಮು ಶೇಖ್ ಪಾಷಾ ಅಂತ 3ನೇ ಆರೋಪಿ ಆಗಿದ್ದ. ಬಟ್ ಅವರು ನಮಗೆ ಸಿಗಲಿಲ್ಲ. ಆವಾಗ ಕಳೆದ 11 ಮಂತ್ಸಿಂದ ಅವರು ಕಂಟಿನ್ಯೂಸ್ ಆಗಿ ಅಬ್ಸ್ಕಾಂಡಿಂಗ್ ಇದ್ದಿದ್ರು. ಅವರು ಪತ್ತೆ ಹಚ್ಚಲಿಕ್ಕೆ ತಂಡಗಳೆಲ್ಲ ರಚನೆ ಮಾಡಿದ್ವಿ, ಬಟ್ ಇನಿಷಿಯಲ್ ಆಗಿ ಸಿಗಲಿಲ್ಲ. ಈಗ ಮತ್ತೆ ಹೊಸದಾಗಿ ಒಂದು ತಂಡವನ್ನು ರಚನೆ ಮಾಡಿ ನಾವು ಅವನ್ನೇ ವಶಪಡಿಸ್ಕೊಳ್ಳೋಕ್ಕೆ ಆದೇಶ ನೀಡಿದ ಮೇರೆಗೆ ಈ DYSP ಶಾಬಾ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು CPI ಚಿತ್ತಾಪುರ್ ಮತ್ತು PSI ಚಿತ್ತಾಪುರ್ ಮತ್ತು ಅವರ ಇನ್ನೊಬ್ಬರು PSI ಆಗಿರೋ ಚಂದ್ರಮುಖ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಬಸವರಾಜ್ HC, ದತ್ತಾತ್ರೇಯ PC, ಸವಿಕುಮಾರ್ PC, ರವಿಕುಮಾರ್ PC, ಮಂಜುನಾಥ್ PC, ಈರೇಶ್, ಸಿದ್ದರಾಮೇಶ್ ಇವರೆಲ್ಲ ಒಂದು ತಂಡವಾಗಿ ಅವರನ್ನೇ ಆರೋಪಿಯನ್ನು ಹುಡುಕಲಿಕ್ಕೆ ಎಲ್ಲ ಕಡೆ ಓಡಾಡಿದರು. ಮೇನ್ ಈ ಆರೋಪಿ ಯಾರಿದ್ದಾರೋ ಅಂದರೆ ಇವರು ಒಂದು ಟ್ರೈನ್ ಅಫೆಂಡರ್ ಆಗಿದ್ದಾನೆ. ಸತತವಾಗಿ ಇವನ್ನೆಲ್ಲ ಟಾರ್ಗೆಟ್ ಮಾಡಿರುವುದು ಎಲ್ಲ ಟ್ರೈನಲ್ಲಿ ಒಂದು ಕಡೆಯಿಂದ ಟ್ರೈನ್ ಹತ್ಕೊಂಡು ಇನ್ನೊಂದು ಕಡೆ ಹೋಗುವ ಟೈಮಲ್ಲಿ ಇವನು ಕಳ್ಳತನ ಮಾಡ್ತಾ ಇರ್ತಾನೆ. ಸೊ ಅವನಿಗೋಸ್ಕರ ನಾವು ಎಲ್ಲ ರೈಲ್ವೆ ಸ್ಟೇಷನ್ಸಲ್ಲಿ ಸರ್ಪ್ರೈಸ್ ಆಗಿ ಚೆಕ್ ಮಾಡ್ತಾ ಇದ್ದಾಗ 10th ಮೇ 2025 ರಂದು ಅವರು ಈ ವಾಡಿ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದು ನಮ್ಮ ಪೊಲೀಸ್ ಅವರಿಗೆ ಕಂಡಿದ್ದಾರೆ. ಇಮಿಡಿಯೇಟಾಗಿ ಅವರು ವಶಪಡಿಸಿಕೊಂಡು ಅವ್ರನ್ನ ಏನು ಈ ಚಿತ್ತಾಪುರ ಹಳೆ ಪ್ರಕರಣ 64/2024 ಪ್ರಕರಣದಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರು ಇನ್ನೊಂದು 3 ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ. ಅದರಲ್ಲಿ 3 ಪ್ರಕರಣಗಳಲ್ಲಿ 12/2025 ಮತ್ತು 16/2025 ಬಾಗೋಡಿಯಲ್ಲಿ ಅವರು ಮನೆ ಕಳ್ಳತನ ಮಾಡಿರುವುದು ಮತ್ತು 28/2025 ಚಿತ್ತಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಅಜ್ಜಿ ಕಡೆ ಅವರ ಕೊರಳಲ್ಲಿ ಇರುವಂತಹ ಚೈನನ್ನು ಕಳ್ಳತನ ಮಾಡ್ಕೊಂಡು ಹೋಗಿರುವುದು, ಒಟ್ಟು ಬೇರೆ 3 ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ನಮ್ಮ ವಿಚಾರಣೆ ಸಮಯದಲ್ಲಿ ಕಂಡು ಬಂದಿದೆ. ಆ 3 ಪ್ರಕರಣಗಳಲ್ಲಿ ಈ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನ ಕೊಟ್ಟಿದ್ದೇವೆ. ಮತ್ತು ಈ 3 ಪ್ರಕರಣಗಳಲ್ಲಿ ಸೇರಿ ಒಟ್ಟು 42 ಗ್ರಾಮ್ ಗೋಲ್ಡು, 100 ಗ್ರಾಮ್ ಸಿಲ್ವರು ಮತ್ತು 10,400 ರೂಪೀಸ್ ಕ್ಯಾಶನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಈಗ ಇವರು ಪೂರ್ತಿ ಡೀಟೇಲ್ಸ್ ನೋಡಿದರೆ ಇವರ ಹೆಸರು ಶೇಖ್ ಪಾಷಾ ಅಂತ, 28 ವರ್ಷ. ಇವರು ನೇಟಿವ್ ವಾಡಿ ಇದ್ದಾನೆ, ಬಟ್ ಅವರು ಇರುವುದೆಲ್ಲ ಸೋಲಾಪುರ್, ಪುಣೆ. ಮತ್ತು ಇವರು ಕೆಲಸ ಮಾಡುವುದಿಲ್ಲ. ಬಟ್ ಈ ಹಿಂದೆ ಇವ್ರ ಮೇಲೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ. ಇವರು ಮೇಯ್ನ್ ಇವ್ರದ್ದೇನೆಂದರೆ ಟ್ರೈನ್
ಟ್ರೈನ್ ಮೂವ್ ಆಗ್ತಿದ್ದಾಗ ಟ್ರೈನ್ ಒಳಗಡೆ ಕಳ್ತನ ಮಾಡೋದು, ಪಿಕ್ ಪಾಕೆಟಿಂಗ್ ಮಾಡೋದು ಇಂಥದ್ದು ಇವರದು ಮೇಯ್ನ್ ವೃತ್ತಿ. ತದನಂತರ ರೈಲ್ವೆ ಟ್ರೈನ್ ಅಲ್ಲಿ ಕಳ್ಳತನ ಜೊತೆ ಇವರು ಮನೆ ಕಳ್ಳತನ ಮತ್ತು ಚೈನ್ ಸ್ನ್ಯಾಚಿಂಗ್ ಇದನ್ನು ಅವರು ಈ ಇತ್ತೀಚಿನ ದಿನಗಳಲ್ಲಿ ಶುರು ಮಾಡಿದರು. ನಮ್ಮ ಚಿತ್ತಾಪುರಲ್ಲಿ 3 ಪ್ರಕರಣಗಳು, 2 ಮನೆ ಕಳ್ಳತನ, 1 ಬಸ್ ಸ್ಟ್ಯಾಂಡಲ್ಲಿ ಕೊರಳಲ್ಲಿರುವ ಚೈನ್ ಸ್ನ್ಯಾಚಿಂಗ್, 3 ಕೇಸಸ್ಸು ಇವರು ಭಾಗಿಯಾಗಿರೋದು ಕಂಡು ಬಂದಿದೆ. ಇವರ ಮೇಲೆ ವಾಡಿ ಪೊಲೀಸ್ ಠಾಣೆಯಲ್ಲಿ ಅಫ್ಜಲ್ಪುರ, ಯಾದಗಿರಿ, ಚಿತ್ತಾಪುರ ಮತ್ತು ರೈಲ್ವೆ ಇಲಾಖೆಯಲ್ಲಿ ಸೇರಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ ಮತ್ತು ಇವರು ಆ ಪ್ರಕರಣಗಳನ್ನು ಅರೆಸ್ಟ್ ಆಗಿದ್ದಾರೆ. ಸೊ ಇವ್ರನ್ನೆಲ್ಲ ಇಷ್ಟು 11 ಮಂತ್ಸಿಂದ ಇವರು ಅಬ್ಸ್ಕಾಂಡಿಂಗ್ ಆಗಿದ್ದವ್ರನ್ನು ನಾವು ಪತ್ತೆ ಮಾಡಿ ಅವರ ಕಡೆ 3 ಕೇಸಸ್ ಡಿಟೆಕ್ಟ್ ಮಾಡಿದ ಎಂಟೈರ್ DYSP ಶಾಬಾ ಸಬ್ ಡಿವಿಷನ್ ಟೀಮು ಮತ್ತು ಚಿತ್ತಾಪುರ ಸರ್ಕಿಲ್ ಟೀಮು ಮತ್ತು ಚಿತ್ತಾಪುರ ಪೊಲೀಸ್ ಠಾಣೆ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.